ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನನ್ನ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು ಅಂತ ಹೇಳಿಬಿಟ್ಟು. ಇದು ಎಷ್ಟು ಜನಕ್ಕೆ ಸರಿನೋ ಹೌದು ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಹೇಳ್ತೀನಿ, ನಾವು ಮಾಡುವಂಥ ಕೆಲಸ ಏನಿದೆ ಅದು ಶುದ್ಧವಾಗಿ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಖಂಡಿತ ಒಳ್ಳೆ ಫಲಿತಾಂಶಗಳೇ ಬರುತ್ತೆ. ಅದನ್ನೇ ಹೇಳೋದು, ಮಾಡಿದ್ದನ್ನು ಅನುಭವಿಸ್ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಒಳ್ಳೇದು ಮಾಡಿದರೆ ಖಂಡಿತ ಒಳ್ಳೆಯದೇ ಆಗುತ್ತೆ, ನಾವು ತಪ್ಪು ಮಾಡಿದಲ್ಲಿ ಖಂಡಿತ ನಮ್ಮ ವಿಷಯದಲ್ಲೂ ಕೂಡ ತಪ್ಪಾಗುತ್ತೆ ಅಂತ ಹೇಳಿ. ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳೋದು ದಾನ ಧರ್ಮ ಮಾಡಬೇಕು ಅಂತಲೇ ಅಲ್ಲ, ನೀವು ಒಬ್ಬರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ಯಾರ ಬಗ್ಗೆ ಆದರೂ ಒಳ್ಳೆಯದನ್ನು ಯೋಚನೆ ಮಾಡಿದಾಗ ನಮ್ಮ ಒಂದು ಧ್ಯಾನದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಅವ್ರ ಹೆಸರನ್ನ ತಗೊಂಡಾಗ ಅದು ಕೂಡ ಒಳ್ಳೆಯದು ಅಂತಲೇ ಹೇಳಿ. ಅದಕ್ಕೆ ಬದಲಾಗಿ ನಾವು ಸಾಕಷ್ಟು ದಾನ ಧರ್ಮ ಮಾಡಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರುವಂತಹ ಉದ್ದೇಶಗಳು ಒಳ್ಳೆಯದಾಗಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವಂಥ ದಾನ ಧರ್ಮಗಳಿಗೆ ಯಾವುದೇ ರೀತಿ ಪ್ರಯೋಜನ ಇರಲ್ಲ. ಯಾರಾದರೂ ಕಷ್ಟದಲ್ಲಿದ್ದಾರಾ, ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಪರಮಾತ್ಮನಲ್ಲಿ ಅವ್ರಿಗಾಗಿ ಬೇಡ್ಕೊಂಡ್ರೆ ಆ ದೇವರು ಅವ್ರ ಪಾಲಿಗೆ ಬೇರೆ ಯಾರ ಮೂಲಕನೂ ಸಹಾಯ ಮಾಡಿಸ್ತಾರೆ. ಇದು ನಮ್ಮ ಉದ್ದೇಶ ಆಗಿರಬೇಕು. ಇನ್ನು ಸಹಾಯ ಮಾಡೋಕ್ಕೆ ಸಾಧ್ಯ ಆದಲ್ಲಿ ಯಾರಾದರೂ ಹಸಿದವ್ರಿಗೆ ಒಂದೊತ್ತು ಊಟ ಹಾಕಿ ನೋಡಿ, ಖಂಡಿತ ನಮ್ಮ ಜೀವನದಲ್ಲಿ ಯಾವತ್ತೋ ಒಂದು ದಿವಸ ನಾವು ಹಸಿಕೊಂಡಿದ್ದಾಗ ನಮ್ಗೆ ಯಾರೋ ಆ ಊಟನ ಕೊಡ್ತಾರೆ. ಇನ್ನು ಕೆಲವೊಂದ್ಸರಿ ನಮಗೆ ಯಾರ ಬಗ್ಗೆ ಆದರೂ ಕೋಪ ಇರ್ಬೋದು, ಬೇಸರ ಇರ್ಬೋದು, ಹಾಗಂತ ನಾವು ಅವ್ರಿಗೆ ಬೈಕೊಂಡ ತಕ್ಷಣ ಖಂಡಿತ ಆ ಕೋಪ ಬೇಸರಕ್ಕೆ ಅರ್ಥ ಇರೋದಿಲ್ಲ ಅಲ್ವಾ. ಯಾಕೆಂದರೆ ನಮಗೂ ಅವ್ರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ನಾವು ಬದುಕಬೇಕಾಗುತ್ತೆ. ಯಾರೋ ನಮ್ಮನ್ನು ಬೈಕೊಳ್ತಾರೆ, ಯಾರೋ ನಮಗೆ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಅದೇ ಕೆಲಸ ಮಾಡಿದ್ರೆ ಯಾವ ವ್ಯತ್ಯಾಸ ಇರುತ್ತೆ? ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಹಾಗಾಗಿ ನಾವು ಆದಷ್ಟು ಒಳ್ಳೆಯದನ್ನು ಮಾಡೋದನ್ನು ಮಾತ್ರ ಕಲಿಬೇಕು. ನಮ್ಮ ಮಕ್ಕಳಿಗೆ ಕೂಡ ಅವರು ಸಣ್ಣವರಿದ್ದಾಗಲೇ ಅದರ ಒಂದು ಬೆಲೆನ ತಿಳಿಸ್ಕೊಡ್ಬೇಕು. ಹಾಗಾಗಿ ಮುಂದೆ ಯಾವುದೇ ರೀತಿ ತಪ್ಪುಗಳು ಅವ್ರು ಕೂಡ ಮಾಡೋದಿಲ್ಲ. ಜೀವನ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಪಾಠನ ಕಲಿಸಿರುತ್ತೆ. ಆ ಪಾಠ ಕಲ್ತ ಮೇಲೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ದಿರೋದಿದೆಯಲ್ಲ, ಅದೇ ಮಹಾ ತಪ್ಪು. ಹಾಗಾಗಿ ಒಳ್ಳೆಯವರಾಗಿ ನಡೆದುಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿಗೆ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಒಂದು ನುಡಿಗಳು ನಿಮಗೆ ಉಪಯೋಗ ಆಗಿದ್ದಲ್ಲಿ ಖಂಡಿತ ಅದು ನನಗೆ ತುಂಬಾ ತೃಪ್ತಿ ಕೊಡುವಂಥ ಒಂದು ವಿಷಯ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವ. ವಂದನೆಗಳು.